ಆಯ್ತು ಫೋನ್ ಮಾಡಿ ಇಲ್ಲ ಈ ಥರ ಯಾರ ರಾಯರು ನಮಗೆ 17 ಗುಂಟೆ ಏನಿತ್ತು ಪರ್ಚೇಸ್ ಮಾಡಿದರು ಅದ್ರ 3 ಗುಂಟೆ ನಾವು ದಾರಿಗೆ ಅಂತ ನಾವು ಕೊಡ್ತೀವಿ ಸರ್ ಹಿಂಗೆ ಕೊಟ್ಟರೆ ಸಾಕು ಹಿಂಗೆ ಕೊಟ್ಟರೆ ಸಾಕು ಮುದ್ದೆ ಬೇಡ ಅಂತ ನಾವು ಹಿಂಗೆ ಸೈಡ್ ಕೊಟ್ಟರೆ ಸಾಕು ಒಂದು 20 ಫುಟ್ ಜಾಗ ಸೀದಾ ಆದ್ಮೇಲೆ ಕೊಟ್ಟರೆ ಸಾಕು ಎಲ್ಲ ಪಂಚಾಯತಿ ಎಲ್ಲ ಇದರಲ್ಲಿ ಜಮೀನು ತಾಳೋದು ಅಲ್ಲಿ ಇದ್ದರೆ ಎಲ್ಲ ಹೇಳ್ತಿದ್ರು ಲೇಔಟ್ ಮಾಡ್ಕೊಂಡು ಹಾಕ್ತೀನಿ ನಾನು ಟೀಚರು ಕರೀತೀನಿ ಅದನ್ನು ಯಾವುದೇ ರೀತಿಯಲ್ಲಿ ಸ್ಥಳೀಕರ ಲೇಔಟ್ ಮಾಡಬೇಕು ಪಂಚಾಯತಿ ಲೇಔಟ್ ಮಾಡುವಾಗ ಸ್ಥಳೀಕರ ವಹಿವಾಟುದಾರಿ ಏನಿಲ್ಲ ಅದನ್ನು ಫಸ್ಟ್ ಬಿಟ್ಟು ನಂತರ ವಹಿವಾಟಿಗೆ ಇದನ್ನು ಲೇಔಟಿಗೆ ಜಾಗ ಕೊಡಿ ನನ್ನ ರೀತಿಯಲ್ಲಿ ಒಂದು ಕಡೆ ಈಗ ನೀವು ವಹಿವಾಟಿಗೆ ಇದನ್ನು ಮಾಡಿದ್ರು ಅಲ್ಲಿ ಸ್ವಲ್ಪ ಒಂದು 30-40 ರೋಡ್ ಬಿಟ್ಟು ಕೊಟ್ಟರು ಕೂಡ ನೀವು ನಿಮ್ಗೇನು ಲಾಸ್ ಆಗಲ್ಲ ನೀವೇನು ಸೆಟ್ಲ್ ಇದನ್ನು ಬಿಡ್ಬೇಕು ನೀವು ಪರ್ಸೆಂಟೇಜ್ ಬಿಡ್ಬೇಕಲ್ಲ ರಸ್ತೆಗೆ ಇಷ್ಟಂತ ಬಿಡಲೇಬೇಕು ಅಷ್ಟು ದಾರಿ ನೀವು ಅದರಲ್ಲಿ ಹೋಗಬೇಕು ನೀವು ನಿಮ್ದು ಲಾಸ್ ಆಗಲ್ಲ ನೋಡಿ ಸರ್ ಅದು ಹಳ್ಳಿಯಲ್ಲಿ ಕೃಷಿ ಜಮೀನು ಬಂದು ಲೇಔಟ್ ಮಾಡ್ಬೇಕಾದ್ರೆ ನೋಡ್ಬೇಕು ಸರ್ ಎಲ್ಲ ಸಮಸ್ಯೆಗಳು ಇರ್ತಾವಲ್ಲ ಅದನ್ನು ಪರಿಹಾರ ಮಾಡಿಕೊಂಡು ಇವರು ಲೇಔಟ್ ಮಾಡ್ಬೇಕು ಅಷ್ಟೇ ಜನರ ಸಮಸ್ಯೆಗಳನ್ನು ಕೇಳ್ಕೊಂಡು ಒಂದೇ ಕಂಪೌಂಡ್ ಅಲ್ಲ ಇದು ಇದು ಬೇರೆ 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 4 ಕಂಪೌಂಡ್ ರೈತರು ಖರೀದಿ ಮಾಡ್ಲಿಕ್ಕೆ ಅಂತ ಏನು ಸಣ್ಣ ಜನ ಏನೆಲ್ಲ ಇತ್ತು ರೈತರು ಖರೀದಿ ಮಾಡ್ತಾರೆ ಅವ್ರವ್ರು ಒತ್ತುವರಿ ಜಾಗ ಅವ್ರಿಗೆ ಸಿಗ್ತದೆ ಅಂತ ಹೇಳಿ ಬೇರೆಯವರಿಗೆ ಎಂಟ್ರಿ ಕೊಡ್ಲಿಕ್ಕೆ ಇವ್ರು ಯಾವಾಗ ಎಂಟ್ರಿ ಹೋಗ್ತಾರೆ ಏನೋ ಗೊತ್ತೇ ಅಲ್ಲ ಇದು ರೈತರು ಅವ್ರವ್ರಿಗೆ ಸಂಬಂಧಪಟ್ಟ ಜಾಗ ನಾವು ಸ್ಥಳೀಕರಣ ಹೇಳಿದೆ ಹೊರಗಡೆಯವರಿಗೆಲ್ಲ ಸರ್ ಕೊಟ್ಟಾರೆ ಇವರು ಹೊರಗಡೆ ಹೋಗಿದ್ದಾರೆ ಅವರೆಲ್ಲ ಗೊತ್ತಿದ್ದು ಇವರೆಲ್ಲ ಬಂದು ಸುಮ್ಮನೆ ಗೊತ್ತಿದ್ದು ನಮಗೆಲ್ಲ ಗೊತ್ತಿಲ್ಲ ಒಂದು ಸರ್ವೆ ಆಗಿಲ್ಲ ಏನಿಲ್ಲ ಎಲ್ಲ ಜಮೀನು ತಗೊಂಡು ಆಮೇಲೆ ಲೇಔಟ್ ಎಣ್ಣೆ ಮಾಡ್ಕೊಂಡು ಕೊನೆಗೆ ಇವಾಗ ನಮ್ಗೆ ಗೊತ್ತಾಗಿದೆ ನಮ್ಗೆ ಇವತ್ತಿವರೆಗೂ ಗೊತ್ತಿಲ್ಲ ನಮಗೆ ಈಗ ಲೇಔಟ್ ಮಾಡ್ಬೇಕಾದ್ರೆ ಬೇರೆ ಹಾಕಿದ್ದಾರೆ ಬಂದು 2 ವರ್ಷ ಖರೀದಿ ಮಾಡಿದ್ರೆ ಬೇರೆ ಖರೀದಿ ಮಾಡಿದ್ರು ಅವರು ಅಲ್ಲಿಂದ ಶಿಫ್ಟ್ ಮಾಡಿಬಿಟ್ರು